ನಲ್ಲಿ ಮರದಳ್ಳಿ ಯುವಕರು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ. ಶಿಡ್ಲಘಟ್ಟ ನಗರದ ಕುರುಬರಪೇಟೆ ಹಾಗೂ ನಲ್ಲಿ ಮರದಳ್ಳಿ ಯುವಕರು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅಜ್ಜಕದರಿನಹಳ್ಳಿಯ ತೋಟದ ಮನೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಸಾನ್ನಿಧ್ಯದಲ್ಲಿ ಯುವಕರು ಪಕ್ಷ ಪ್ರವೇಶ ಮಾಡಿದರು. ಕಾಂಗ್ರೆಸ್ ಶಾಲು ಹೊದಿಸಿಕೊಂಡ ಯುವಕರು ಮಾತನಾಡಿ, ನಮ್ಮ ಸ್ನೇಹಿತನ ಆರೋಗ್ಯ ಹದಗೆಟ್ಟಾಗ ಪುಟ್ಟು ಆಂಜನಪ್ಪ ಆಸ್ಪತ್ರೆ ವೆಚ್ಚವನ್ನು ಭರಿಸಿ ನೆರವಾದರು. ಅವರ ಸಾಮಾಜಿಕ ಸೇವೆ ಮೆಚ್ಚಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿದ್ದೇವೆ ಎಂದು ಘೋಷಿಸಿದರು. ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ನಳ್ಳಿ ಮರದಳ್ಳಿ ಮತ್ತು ಕುರುಬರಪೇಟೆಯಿಂದ ಬಂದಿದ್ದೀವಿ. ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರ ಬಳಗ ಎಲ್ಲ ಸಹ ಬಂದಿದ್ದೀವಿ. ಇವತ್ತಿನ ದಿನ ಬರೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಸ್ನೇಹಿತನಾದ ನಾರಾಯಣಸ್ವಾಮಿ ಅವ್ರಿಗೆ ಒಂದು ಆರೋಗ್ಯ ಸಮಸ್ಯೆ ಬಂದಿತ್ತು. ಆ ಆರೋಗ್ಯ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅನ್ನೋ ಒಂದು ತೋಚುತ್ತಿದ್ದಾಗ ನಮ್ಮ ಗೆಳೆಯನಾದ ವೆಂಕಟೇಶ್ನವ್ರ ಹತ್ರ ಈ ಸಮಸ್ಯೆಯನ್ನು ಹೇಳ್ಕೊಂಡ್ವಿ. ವೆಂಕಟೇಶ್ ಅವರು, ಬನ್ನಿಪ್ಪ, ನಮ್ಮ ಪುಟ್ಟು ಆಂಜನಪ್ಪನವ್ರು ಇದ್ದಾರೆ, ನಮಗೆ ಸಹಾಯ ಮಾಡ್ತಾರೆ, ಆರೋಗ್ಯ ಎಷ್ಟೋ ಮಾಡಿದ್ದಾರೆ ಇದುವರೆಗೂ, ಆದರೂ ನಮ್ಗೆ ಗೊತ್ತಿರಲಿಲ್ಲ, ಬನ್ನಿ ಮಾಡಿಕೊಡ್ತಾರೆ ಅಂತ ನಮ್ಮ ಗೆಳೆಯನಾದ ನಮ್ಮ ವೆಂಕಟೇಶ್ನವರು ಹೇಳಿದಾಗ ನಾವು ನಮ್ಮ ಕುರುಬರಪೇಟೆ ನಳ್ಳಿ ಮರದಳ್ಳಿ ಹುಡುಗರೆಲ್ಲರೂ ಸಹ ಹೋದ್ಸಲ ತಿಂಗಳಿಂದಗಡೆ ಬಂದು ಈ ಥರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸರ್, ನಮಗೆ ನಮ್ಮ ಹುಡುಗನಿಗೆ ಈ ಥರ ಸಮಸ್ಯೆ ಇದೆ, ಅದನ್ನು ಪರಿಹಾರ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ಅವರು ಹಿಂದೆ ಮುಂದೆ ತೋಚಿದೆ, ಆಯ್ತು ಬಿಡಪ್ಪ, ಮಾಡಿಕೊಡೋಣ, ನೀವಿಷ್ಟು ಜನ ಹುಡುಗರು ಬಂದಿದ್ದೀರಾ, ನಿಮ್ಮ ಸ್ನೇಹಿತನ ಕ್ಷೇಮವಾಗಿ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅವತ್ತು ಆ ಮಾತನ್ನ ಉಳಿಸ್ಕೊಟ್ರು. ಅದಕ್ಕೆ ಸಹಾಯ ಮಾಡಿದಂಥ ನಮ್ಮ ವೆಂಕಟೇಶ್ ಅವರು, ನಮ್ಮ ಆನಂದ್ ಅವ್ರಿಗೆ, ನಮ್ಮ ಪುಟ್ಟು ಆಂಜನಪ್ಪನವ್ರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತು ಇದೇ ಥರ 15 ವರ್ಷಗಳಿಂದನೂ ಇದೇ ಥರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪುಟ್ಟು ಆಂಜನಪ್ಪನವರು. ಇದೇ ರೀತಿ ಹೋದ್ಸಲ MLA ಎಲೆಕ್ಷನಲ್ಲಿ 2ನೇ ಸ್ಥಾನ ಪಡ್ಕೊಂಡ್ರು. ಒಂದು ಅಭಿಮಾನದಿಂದ ಪಾರ್ಟಿಯಲ್ಲಿ ಇಲ್ದಿದ್ರು ಸಹ ಸ್ವಯಾರ್ಜಿತವಾಗಿ ಅಭಿಮಾನದಿಂದ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ MLA ಮಾಡಬೇಕು ಅನ್ನೋ ಒಂದು ಅಭಿಮಾನದಿಂದ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸದಸ್ಯರಲ್ಲಿ ಅಣ್ಣ ಮುನ್ರಾಜು ಅಂತ ನಳ್ಳಿ ಮರದಲ್ಲಿ ಶಿಡ್ಲಘಟ್ಟ. ನಾವು ಲಾಸ್ಟ್ ಟೈಮ್ ಪುಟ್ಟನಿಗೆ ಏನೂ ಸಪೋರ್ಟ್ ಮಾಡಿಲ್ಲ, ಇರೋದು ಓಪನ್ ಅಪ್ ಆಗಿಲ್ಲ. ಆದರೂ ನಮ್ಮ ಏರಿಯಾದಲ್ಲಿ 2ನೇ ಲೀಡಲ್ಲಿ ಅವರೇ ಇರೋದು. ಬಟ್ ನಮಗೂ ಒಂದು ಕಡೆ ಇತ್ತು, ನಾವು ಆವಾಗ ಬೇರೆ ಪಕ್ಷದಲ್ಲಿದ್ವಿ. ಬಟ್ ಈ ಪಕ್ಷ ಅಂದಾಗ ನಾನು ಅವ್ರಿವ್ರ ಜೊತೆ ಓಡೋದಾಗ ಇದುವರೆಗೂ ಲಾಸ್ಟ್ ವರ್ಷ JDS ತುಂಬ ಕೆಲಸ ಪಟ್ಟಿದ್ದೀನಿ. ಅವ್ರ ಹತ್ರ ಇದುವರೆಗೆ ಗೆದ್ದ ನಂತರ ಅವ್ರ ಮನೆ ಅಲ್ಲ, ಅವ್ರು ಇದಕ್ಕೆ ಕೂಡ ಹೋಗಿಲ್ಲ. ಬಟ್ ನಮಗೂ ಏನು ಅವಶ್ಯಕತೆ ಇರಲಿಲ್ಲ. ಬಟ್ ಆ ಸಿಚುವೇಶನ್ ಅಲ್ಲೂ ಗೊತ್ತಾಗಲಿಲ್ಲ. ಬಟ್ ಅಣ್ಣವ್ರ ಹತ್ರ ಗೊತ್ತಾಯ್ತು, ವೆಂಕಟೇಶನ್ ಬಂದ ಈ ಥರ ಹೇಳ್ದ, ಹಿಂಗೆ ಪ್ರಾಬ್ಲಮ್ ಐತೆ, ಬಾ ನಾನು ಸಾಲ್ವ್ ಮಾಡ್ತೇನೆ. ನಾನು ನಿಮ್ಮ ಹತ್ರಕ್ಕೆ ಬರೋಲ್ಲ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ. ಬಟ್ ನಿಮ್ಮ ಹತ್ರ ಬಂದು ಹೋದ್ಮೇಲೆ ಇರೋದು ಓಪನ್ ಅಪ್ ಹೇಳ್ತಾ ಇತ್ತು. ಬಟ್ ಅವ್ನು ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ನಿಮ್ಮನ್ನು ನೋಡಿದ್ಮೇಲಂತೂ ಇಂಥವ್ರೇ ಬೇಕಾಗಿರೋದು ನಮಗೆ. ನಾ ಇವಾಗ ಏನಾಗುತ್ತಂದ್ರೆ, ಯೂತ್ ಅಂದಾಗ ಅಲ್ಲಿ ಯಾರು ಅವ್ರಿಗೆ ಸಪೋರ್ಟ್ ನೆಚ್ಚಿರ್ಬೇಕು. ನಮ್ದೇ ತೊಗೊಂತೀನಿ ಎಕ್ಸಾಂಪಲ್, ನಮ್ಮ ನಳ್ಳಿ ಮರದಲ್ಲಿ ಒಬ್ಬರ್ದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಆ್ಯಂಡ್ ಸಾರಿ ಕಣ್ಣಿಗೆ ಏಟು ಯಾರೂ ಸಪೋರ್ಟ್ ಇಲ್ಲ ನಮಗೆ. ನಾವೇನೇ ಒಂದು ಫಂಕ್ಷನ್ ಮಾಡಿದ್ರು ಸ್ವತಃ ನಮ್ಮ ದುಡ್ಡೇ, ನಾವೊಂದು ಚೀಟಿಗಳು ನಡೆಸ್ತೀವಿ, ನಮ್ಮ ದುಡ್ಡಲ್ಲೇ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಗೆ ಏನಾಗೈತೆ ಅಂದ್ರೆ ಒಂದು ಲೀಡ್ರು ಅನ್ನೋಬೇಕು. ಇವಾಗ ಹುಡುಗರು ಏನಾಗುತ್ತಂದ್ರೆ ಅಲ್ಪ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ, ಗಲಾಟೆ ಆಗ್ಬೋದು, ಏನಾದ್ರು ಆಗ್ಬೋದು. ನಿಮ್ಮ ಹತ್ರ ಬಂದಿದ್ದೀವಿ, ಬಟ್ ನಿಮ್ಮ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ. ಎಕ್ಸಾಂಪಲ್ ನಮ್ಮ ಗೆಳೆಯನ್ ನೋಡಿ. ಇವಾಗ ಅದೇ ರೀತಿ ನಾವು ನೆಕ್ಸ್ಟ್ ನಮ್ಮ ಪ್ರೋತ್ಸಾಹ ನಿಮ್ಗೆ ಮನೇನು ಓಡಾಡ್ತೀವಿ. ನಮಗೂ ಅಂತ ಒಂದು ನಮ್ಮ ಅಣ್ಣ ಅಂತ ಇದಕ್ಕೆ ಕನೆಕ್ಟ್ ಆಗ್ಬಿಟ್ವಿ ಅಂದ್ರೆ ನೀವು ನಮ್ಗೆ ಏನು ಇಲ್ಲ, ನೀವು ಹಿಂದೆ ಇದ್ರೆ ಸಾಕು, ಮುಂದೆ ನಾವು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು, ನಮಗೆ ಅಧಿಕಾರವಿಲ್ಲದಿದ್ದರೂ ಸಹ ಜನಸೇವೆ ಮಾಡುತ್ತಿದ್ದೇವೆ. ನಮ್ಮ ಸೇವಾ ಮನೋಭಾವವನ್ನು ಮೆಚ್ಚಿ ಇಂದು ಯುವಕರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿರುವುದು ಹರ್ಷಕರ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಡಜನರ ಸೇವೆ ಮಾಡಲು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜಕುಮಾರ್, ಸಾದಿಕ್, ಬೂದಾಳ, ವರದರಾಜ್, ರಾಮಂಜಿ, ಆನೂರು, ಆನಂದ್, ಗ್ಯಾರಂಟಿ ನಾಮನಿರ್ದೇಶನ ಸದಸ್ಯ ಬಳವನಹಳ್ಳಿ ಮೂರ್ತಿ, ಕುರುಬರಪೇಟೆ ವೆಂಕಟೇಶ್, ಹಕ್ಕಲಪ್ಪ ಸೇರಿದಂತೆ ನಲ್ಲಿ ಮರದಳ್ಳಿ ಯುವಕರು ಹಾಜರಿದ್ದರು. ವರದಿ ಗೋರ್ಮಡ್ಗ ಮೈತ್ರಿ ಲೋಕೇಶ್, ಕನ್ನಡ ಮೈದಿನಿ, ಶಿಡ್ಲಘಟ್ಟ. ಇವತ್ತಿನ ದಿನ ನಲ್ಲಿ ಮರದಳ್ಳಿ ಗ್ರಾಮದಲ್ಲಿ ಮತ್ತೆ ನಮ್ಮ ಕುರುಬರಪೇಟೆ ಎಲ್ಲ ಯುವ ನಮ್ಮ ಮುಖಂಡರುಗಳು, ಸ್ನೇಹಿತರು, ಸ್ನೇಹ ಬಳಗ, ವಿನಾಯಕನ ಸ್ನೇಹ ಬಳಗ ಎಲ್ಲರೂ ಸಹ ಸೇರಿ ಇವತ್ತು ನಮ್ಮ ಜೊತೆ ಬಂದು ಅವರ ಸಮಸ್ಯೆಗಳನ್ನ ಹಂಚ್ಕೊಳ್ಳುವಂಥದ್ದು. ಮತ್ತೆ
ಭವಿಷ್ಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗುವಂಥದ್ದು. ಭವಿಷ್ಯದ ಶಿಡ್ಲಘಟ್ಟ ಒಂದು ಸದೃಢವಾದಂಥ ರೀತಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಯ ವಿಚಾರವಾಗಿ ಸಹ ಚರ್ಚೆ ಮಾಡ್ತಾ ಇವತ್ತು ನಮ್ಮೊಂದಿಗೆ ಸೇರಿ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಕೈ ಬಲಪಡಿಸೋದಕ್ಕೆ ಬಹಳಷ್ಟು ಅಭಿಮಾನದಿಂದ ಎಲ್ಲ ಯುವಕರು ಆಗಮಿಸಿದಂಥ ನಿಟ್ಟಿನಲ್ಲಿ ನಾನು ಇವತ್ತಿನ ದಿನ ಬಹಳ ಸಂತೋಷದಿಂದ ಅವ್ರನ್ನ ಬರಮಾಡಿಕೊಂಡು ನಾನು ಮೊದಲಿಗೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೋಡಿ, ನಮ್ಮಗಳ ಉದ್ದೇಶ, ಮೂಲ ಉದ್ದೇಶ ಜನಗಳ ಸೇವೆ ಮಾಡೋಂಥದ್ದು, ಜನಗಳ ಸಮಸ್ಯೆಗೆ ಧ್ವನಿಯಾಗಂಥದ್ದು. ಭವಿಷ್ಯದ ಶಿಡ್ಲಘಟ್ಟನ ಭವಿಷ್ಯಕ್ಕೆ ಒಂದು ಉತ್ತಮ ಒಂದು ಮಾದರಿ ತಾಲೂಕಾಗಿ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನ ನಾವು ಪ್ರಾಮಾಣಿಕವಾಗಿ 12-13 ವರ್ಷಗಳಿಂದನೂ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯದ ಶಿಬಿರಗಳನ್ನ ಮಾಡೋಂಥದ್ದು, ಆರೋಗ್ಯದ ಸಮಸ್ಯೆಗಳಿರೋಂಥವ್ರನ್ನ ಗುರುಸಿ ನಾವು ಅವ್ರಿಗೆ ಆಪರೇಷನ್ ಮಾಡೋಂಥದ್ದು, ಮತ್ತೆ ಕೋವಿಡ್ ಸಂದರ್ಭದಲ್ಲಿ ನಾವು ಮಾಡಿದಂಥ ಒಂದು ಸಾಮಾಜಿಕ ಬದ್ಧತೆಯಿಂದ ಮಾಡಿದಂಥ ಕೆಲಸ ಕಾರ್ಯಗಳಿರೋಂಥದ್ದು, ರೇಷನ್ ಕಿಟ್ ಕೊಟ್ಟಂಥದ್ದಿರ್ಬೋದು, ಮತ್ತೆ ಆಕ್ಸಿಜನ್ ಸಿಲಿಂಡರ್ಸ್ನ ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟಂಥದ್ದಿರೋದು, ಮತ್ತೆ ಆ ಸರ್ಕಾರಿ ಆಸ್ಪತ್ರೆಗೆ ಮೆಡಿಸಿನ್ಸ್ ಕೊಟ್ಟು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿನ ನಾವು ಮೆರೆದಿರ್ತೀವಿ. ಮತ್ತೆ ಅದ್ರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲನೂ ಸಹ ಭಾಗವಹಿಸುವಂಥದ್ದು, ನೊಂದಂತ ಕುಟುಂಬಗಳಲ್ಲಿ ನಾನು ಒಬ್ಬನಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇರೋದು. ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾಗಿ ನಮ್ಮ ಸಮಯ ಮತ್ತೆ ನಮ್ಮ ಶಕ್ತಿ ಏನಿದೆಯೋ ಅದನ್ನೆಲ್ಲಾನು ಸಹ ಶಿಡ್ಲಘಟ್ಟ ಜನತೆಯೊಂದಿಗೆ ನಾವು ಕಳೀತಾ ಇರೋಂಥದ್ದು. ಜನಗಳಲ್ಲಿ ಒಂದು ಪುಟ್ಟಣ್ಣನ ಬಗ್ಗೆ ಅಭಿಮಾನ ಪ್ರೀತಿಯಿಂದ ಸಾಕಷ್ಟು ಇಂಥವರು ನಮ್ಮ ಸೇವೆ ಮಾಡೋಂಥದಕ್ಕೆ ಒಂದು ಹಕ್ಕುದಾರರು, ಅವ್ರನ್ನ ನಾವು ಈ ತಾಲೂಕಿನ ಪ್ರತಿನಿಧಿಯಾಗಿ ಶಾಸಕರಾಗಿ ನೋಡ್ಬೇಕು ಅಂತೇಳಿ ಕಳೆದ ಚುನಾವಣೆಯಲ್ಲಿ ಬಹಳ ಅಭಿಮಾನದಿಂದ ಯಾವುದೇ ಪಕ್ಷ ನಮ್ಮನ್ನ ಕಾಂಗ್ರೆಸ್ ಪಕ್ಷನೂ ಸಹ ಗುರುಸದೇ ಇರೋಂಥ ಸಂದರ್ಭದಲ್ಲಿ ನನಗೆ ಸುಮಾರು 52,000ಕ್ಕೂ ಹೆಚ್ಚು ಮತಗಳನ್ನು ಕೊಟ್ಟು ಒಂದು ಈ ರಾಜ್ಯದಲ್ಲೇ ಒಬ್ಬ ಪಕ್ಷೇತರ ಅಭ್ಯರ್ಥಿ 52,000ಕ್ಕೆ ಹೆಚ್ಚು ಮತ ಗಳಿಸಿರೋಂಥ ಅಭ್ಯರ್ಥಿ ಅಂತೇಳಿ ನಮ್ಮನ್ನ ಗುರುಸಿರೋಂಥದ್ದು ನಮ್ಗೆ ಹೆಮ್ಮೆಯ ವಿಚಾರ. ಬಹಳಷ್ಟು ಪ್ರೀತಿ ಅಭಿಮಾನ ನಮ್ಗೆ ಶಿಡ್ಲಘಟ್ಟದ ಜನತೆ ಬಗ್ಗೆ ಸದಾ ಇರ್ತದೆ. ಸೋಲು ಗೆಲುವು ಆಗಂತದ್ದು ಅದು ನಿಶ್ಚಿತ, ಒಬ್ಬರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಆದ್ರೆ ನಾವು ಸೋತ್ರು ಸಹ ಅಷ್ಟೊಂದು ಜವಾಬ್ದಾರಿ ನಮ್ಮ ಮೇಲೆ ಇಟ್ಟು ಅಷ್ಟೊಂದು ಜನ ನಮ್ಮನ್ನ ಅಭಿಮಾನದಿಂದ ಮತ ಕೊಟ್ಟು ನಮ್ಮನ್ನ ಒಂದು ತಾಲೂಕು ಗುರ್ಸಂತ ರೀತಿಯಲ್ಲಿ ನಮ್ಮನ್ನ ನೋಡಿರೋಂಥದ್ದು ನಮ್ಗಂತೂ ಬಹಳ ಹೆಮ್ಮೆ ಪ್ರೀತಿ. ಮತ್ತೆ ಎಲ್ಲೋ ಒಂದ್ ಕಡೆ ಸೋತ್ರು ಸಹ ನಾವು ಕುಗ್ಗಿಲ್ಲ. ಎಲ್ಲೂ ಒಂದು ರೀತಿ ನಮ್ಗೆ ಆ ಜನಗಳ ಆಶೀರ್ವಾದದಿಂದ ನಾವು ಮುಂದೆ ಹೆಜ್ಜೆ ಹಾಕೋದಕ್ಕೆ ಹೆಚ್ಚು ಶಕ್ತಿನೂ ಸಹ ಭಗವಂತ ಈ ಜನಗಳ ಆಶೀರ್ವಾದದಿಂದ ಕೊಡ್ತಾ ಇದ್ದಾನೆ. ನಮ್ಮ ಉದ್ದೇಶಗಳಿಷ್ಟ. ಈಗ ರಾಜಕಾರಣ ಅಂದ್ರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬಂದಂಥವ್ರು ಬೇರೆ ಬೇರೆ ಮಾರ್ಗದಲ್ಲಿ ಒಂದು ಅನುಕೂಲಗಳನ್ನ ಪಟ್ಕೊಂಡು ಒಂದು ರೀತಿ ಮುಂದುವರಿಯುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ನಾವು ಈ ತಾಲೂಕಿನಲ್ಲಿ ಕಲ್ತು ಮತ್ತೆ ಈ ತಾಲೂಕ್ ಬಂದಿರೋಂಥ ಉದ್ದೇಶ, ಇಲ್ಲಿ ನಾವು ಕಲ್ತಿದ್ದೀವಿ, ಬೆಳೆದಿದ್ದೀವಿ, ಈ ಮಣ್ಣನ್ನ ಒಂದು ಋಣ ತೀರ್ಸಂತದ್ದಾಗಬೇಕು. ಮತ್ತೆ ಈ ಪ್ರದೇಶಕ್ಕೆ ನಮ್ಮ ಏನು ಜ್ಞಾನ ಇದೆ, ನಮ್ಮ ಸಮಯ ಇದೆ, ಅದನ್ನ ಪ್ರಾಮಾಣಿಕವಾಗಿ ವ್ಯಯ ಮಾಡಿ ಈ ಮುಗ್ಧ ಜನಗಳ ಒಂದು ಸಮಸ್ಯೆಗಳನ್ನ ಪರಿಹರಿಸುವಂಥದ್ದು, ಮತ್ತೆ ಭವಿಷ್ಯದಲ್ಲಿ ಶಿಡ್ಲಘಟ್ಟನ ಒಂದು ಮಾದರಿ ಶಿಡ್ಲಘಟ್ಟವಾಗಿ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ತಗೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಅದಕ್ಕೆ ಪೂರಕವಾದಂಥ ಪ್ರಯತ್ನನ ನಾವು ಮಾಡ್ತಾ ಬಂದಿರ್ತೀವಿ. ಹಲವಾರು ಆರೋಗ್ಯದ ಕ್ಯಾಂಪ್ಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಈಗ ನಾರಾಯಣ ಸ್ವಾಮಿ ಅವರ ಆದಿಯಾಗಿ, ಅವ್ರ ತಾಯಿಯವರ ಆದಿಯಾಗಿ ಸಾಕಷ್ಟು ಜನ ನಮ್ಮಿಂದ ಅನುಕೂಲಗಳನ್ನ ಪಟ್ಕೊಂಡಿರ್ತಾರೆ. ಆ ನಾರಾಯಣ ಸ್ವಾಮಿಗೆ ಆದಂತ ಸಹಾಯನ ಕಂಡು ನೇರವಾಗಿ ನೆಲ್ಲಿಮರದಹಳ್ಳಿ ಗ್ರಾಮದ ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಮ್ ಜೊತೆ ಬರ್ದೇ ಇದ್ರು ಸಹ ನಮ್ಗೆ ಕೈ ಜೋಡಿಸಿ ನಮ್ಗೆ ಬೆಂತಟ್ಟಿರೋದಕ್ಕೆ ನಿದರ್ಶನ ಏನಪ್ಪಾ ಅಂದ್ರೆ, ನಾವು ಸೇವೆ ಅನುಕೂಲಸ್ಥರು ಎಲ್ಲರ ಸೇವೆ ಮಾಡಿದ್ದಕ್ಕೆ, ಎಲ್ಲರ ಪ್ರೀತಿನ ಗಳಿಸಿದ್ದಕ್ಕೆ ನಮ್ಗೆ 52,000ಕ್ಕೂ ಹೆಚ್ಚು ಮತಗಳನ್ನ ಈ ಜನ ಕೊಟ್ಟಿರೋಂಥದ್ದು. ಮುಂದಿನ ದಿನಗಳಲ್ಲಿ ಅದು 1ನೇ ಸ್ಥಾನಕ್ಕೆ ಬರಬೇಕು. ಭವಿಷ್ಯದ ಶಿಡ್ಲಘಟ್ಟ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಮುಂದಿನ ಚುನಾವಣೆಯಲ್ಲಿ ಗೆಲುವು ತಂದ್ಕೊಡಂತದ್ದಾಗಬೇಕು. ಆ ಗೆಲುವು ನಿಮ್ಮೆಲ್ಲರ ಕಷ್ಟಗಳ ಸಮಸ್ಯೆಗೆ ಧ್ವನಿಯಾಗಿ ಪುಟ್ಟಣ್ಣ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಂಥದ್ದಾಗ್ತದೆ. ಅದಕ್ಕೆ ನೀವು ಜವಾಬ್ದಾರಿ ಕೊಡೋಂಥದ್ದಾಗಬೇಕು. ಆ ಜವಾಬ್ದಾರಿ ಯಾವ ರೀತಿ ಕೊಡೋಂಥದ್ದಾಗಬೇಕಂದ್ರೆ, ಪ್ರತಿಯೊಬ್ರು ಪುಟ್ಟಣ್ಣನೇ. ಈಗ ನಮ್ಮ ಮುನ್ರಾಜ್ ಹೇಳ್ತಾ ಇದ್ರು, ಬಿಳಿ ಮುನ್ರಾಜ್, ನಾವು ಮನೆಗೆ ಹೋಗ್ತೀವಿ, ಪುಟ್ಟಣ್ಣನ ಅಣ್ಣನಾಗಿ ತಮ್ಮನಾಗಿ ನಾವು ಕೇಳ್ಕೊಂತೀವಿ ಅಂತೇಳಿ. ಪ್ರತಿಯೊಬ್ರು ಸಹ ಪುಟ್ಟಣ್ಣನ ಮೇಲೆ ಪ್ರೀತಿ ಇರೋಂಥವ್ರು, ಅಭಿಮಾನ ಇರೋರು, ನಾನೇ ಪುಟ್ಟಣ್ಣ, ನಮ್ಮ ಅಣ್ಣ ಪುಟ್ಟಣ್ಣ, ನನ್ನ ತಮ್ಮ ಪುಟ್ಟಣ್ಣ, ನನ್ನ ಪುಟ್ಟಣ್ಣನ ಅಕ್ಕ ನಾನು, ಪುಟ್ಟಣ್ಣನ ತಂಗಿ ನಾನು, ಪುಟ್ಟಣ್ಣನ ತಾಯಿ ನಾನು ಅಂತೇಳಿ
ಪ್ರತಿಯೊಬ್ಬರಲ್ಲೂ ಸಹ ಪುಟ್ಟಣ್ಣನ ಕಂಡು ತಾವುಗಳು ಒಬ್ಬೊಬ್ಬರ ಮನವೊಲಿಸಂತ ಕೆಲಸ ಮಾಡಬೇಕು. ಪ್ರತಿಯೊಬ್ರು ಆ ರೀತಿ ಮಾಡಿದಾಗಲೇ ಮಾತ್ರ ಪುಟ್ಟಣ್ಣ ಗೆಲ್ಲಂತದ್ದಾಗ್ತದೆ. ಪುಟ್ಟಣ್ಣ ಗೆದ್ದೆ ಅಂದ್ರೆ ತಮ್ಮ ಕುಟುಂಬ ಗೆದ್ದಂಗೆ. ನಿಮ್ಮ ಮನೆ ಮಗ ಗೆಲ್ತಾನೆ. ನಿಮ್ಮ ಮನೆ ಮಗ ಗೆದ್ರೆ ನಿಮ್ ಸದಾಕಾಲ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಕಷ್ಟಗಳಿಗೆ, ಸುಖಗಳಿಗೆ ಧ್ವನಿಯಾಗಂತದ್ ಕೆಲಸನ ಪುಟ್ಟಣ್ಣ ಪ್ರಾಮಾಣಿಕವಾಗಿ ಮಾಡೇ ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವ ಸದಾ ಚಿರಋಣಿ. ಇವತ್ತಿನ ದಿನ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ನೆಲ್ಲಿ ಮದ್ದಳ್ಳಿ ಯುವಕರು ಬಂದು ಅಭಿಮಾನದಿಂದ ನಮ್ಮನ್ನ ಗೌರವಿಸಿರೋಂಥದ್ದು, ಮತ್ತೆ ನಮ್ ಜೊತೆ ಇರ್ತೀವಿ ಅಂತೇಳಿ ಸಂತೋಷದಿಂದ ನಮ್ ಜೊತೆ ಸೇರ್ಕೊಂಡಿರ್ತಾರೆ. ಹಂಗಾಗಿ ಈ ಒಗ್ಗಟ್ಟನ್ನ, ಈ ಒಂದು ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡುವಂಥದ್ದನ್ನ ನಾವು ಮುಂದುವರ್ಸೋಣ. ಮತ್ತೆ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು, ನೋವುಗಳು, ಮತ್ತೆ ಒಂದಷ್ಟು ಜನಕ್ಕೆ ಅರಿವಿಲ್ಲದೆ ಸಾಕಷ್ಟು ರೀತಿ ತೊಂದರೆಗಳಲ್ಲಿ ಬಳಲ್ತಾ ಇರೋಂಥದ್ದನ್ನ ನಾವು ನೋಡ್ತಾ ಇದೀವಿ. ಅವೆಲ್ಲದಕ್ಕೂ ಸಹ ಒಬ್ರಿಗೊಬ್ರು ಧ್ವನಿಗೂಡಿಸಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡೋಂಥದ್ದು ಆಗ್ಬೇಕು. ಶೈಕ್ಷಣಿಕವಾಗಿ ಒಂದು ದೊಡ್ಡ ಮಟ್ಟದ ಕ್ರಾಂತಿನ ನಾವು ಮಾಡಬೇಕು. ಶೈಕ್ಷಣಿಕವಾಗಿ ಸಾಕಷ್ಟು ನಾವು CSR ಫಂಡ್ಸ್ ನ ಬಳಸ್ಕೊಂಡು ಈಗಾಗಲೇ ನಾವು ಶಾಲೆಗಳಲ್ಲಿ ಏನು ಪಠ್ಯಪುಸ್ತಕಗಳು ಕೊಡೋಂಥದ್ದಿರ್ಬೋದು, ಬೆಂಚಸ್ ಕೊಡೋಂಥದ್ದಿರ್ಬೋದು, ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳು ಕೊಡೋಂಥದ್ದಿರ್ಬೋದು, ನೀರಿನ ಬಾಟಲ್ ಕೊಡೋಂಥದ್ದಿರ್ಬೋದು, ಶಾಲಾ ಕಟ್ಟಡಗಳಲ್ಲಿ ಟಾಯ್ಲೆಟ್ಸ್ ಕಟ್ಸ್ಕೊಡೋಂಥದ್ದಿರ್ಬೋದು, RO ಪ್ಲಾಂಟ್ಸ್ ಮಾಡ್ಕೊಡೋಂಥದ್ದಿರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಅಧಿಕಾರ ಇಲ್ದೇನೆ ಮಾಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಅಧಿಕಾರ ಬಂದ್ರೆ ಇಂಥವು ಇನ್ನಷ್ಟು 200-300 ಪಟ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ಶಕ್ತಿ ತುಂಬಿದ್ರೆ ಅವರು ಬಹಳಷ್ಟು ಸ್ಪೀಡ್ ಆಗಿ, ಬಹಳಷ್ಟು ವೇಗವಾಗಿ ಓಡೋಂಥ ಕೆಲಸ ಆಗ್ತದೆ. ಆ ವೇಗ, ಆ ಪೆಟ್ರೋಲ್, ಆ ಡೀಸೆಲ್ನ ತಾವು ಮತದ ಮುಖಾಂತರ ನಮ್ಗೆ ಕೊಡಬೇಕು. ಆ ಇಂಜಿನ್ ಓಡಂತ ಕುದುರೆ ನಾವಾಗಿ ನಿಮ್ ಕೆಲಸಗಳಿಗೆ ಧ್ವನಿ ಆಗ್ತೀವಿ. ಆ ಒಂದು ಜವಾಬ್ದಾರಿನ ನೀವು ಮಾಡಿ, ಆ ಜವಾಬ್ದಾರಿನ ನಾವು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ತೀವಿ ಅಂತ ಶಿಡ್ಲಘಟ್ಟದ ಜನತೆಗೆ ತಮ್ಮ ಮುಖೇನ ನಾನು ಮನವಿ ಮಾಡ್ತಾ, ಭವಿಷ್ಯದ ಶಿಡ್ಲಘಟ್ಟ ನಮ್ಮ ಮಕ್ಕಳ ಭವಿಷ್ಯ, ನಮ್ಮಗಳ ಭವಿಷ್ಯ, ನಮ್ಮ ಶಿಡ್ಲಘಟ್ಟ ಬೆಂಗಳೂರಿಗೆ ಹತ್ತಿರವಾಗಿರೋದ್ರಿಂದ ನಮ್ಮ ರೈತಾಪಿ ವರ್ಗದ ಎಲ್ಲರ ಆ ಭವಿಷ್ಯ, ಎಲ್ಲ ಭವಿಷ್ಯಗಳು ಸಹ ಭವಿಷ್ಯದಲ್ಲಿ ಒಂದು ಜವಾಬ್ದಾರಿಯುತವಾದಂತ ಒಂದು ಪ್ರಯತ್ನ, ಅವುಗಳನ್ನೆಲ್ಲನೂ ಸಹ ಜವಾಬ್ದಾರಿಯುತವಾಗಿ ನಡ್ಕೊಂಡು ಹೋಗಂತ ಕೆಲಸನ ಮಾಡಬೇಕಾದ್ರೆ ತಮ್ಮ ಆಯ್ಕೆನೂ ಸಹ ಉತ್ತಮವಾಗಿರ್ಬೇಕು. ಅದನ್ನ ತಾವು ನನ್ನನ್ನ ಪರಿಗಣಿಸಿ ಒಂದು ಬದಲಾವಣೆಗಾಗಿ, ಒಂದು ಅಭಿವೃದ್ಧಿಯ ಒಂದು ದೂರದೃಷ್ಟಿಯಿಂದ ತಾವೆಲ್ಲರೂ ಸಹ ತಮ್ಮ ಆಯ್ಕೆನ ಪುಟ್ಟಣ್ಣನ ಕೊಟ್ಟು ತಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮನವಿ ಮಾಡಿ ನಮ್ಮೆಲ್ಲ ಮುಖಂಡರಿಗೂ ಸಹ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ.